ಬಿಜೆಪಿಯ ಬಣ ಬಡಿದಾಟ ಈಗ ಕರಾವಳಿಯ ಕೇಸರಿ ಮನೆಗೂ ವಿಸ್ತರಣೆ ಆಗಿದೆ. ಈವರೆಗೆ ಇದು ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಸೀಮಿತವಾಗಿತ್ತು. ಈಗ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಆಗ್ತಾ ಇದೆ. ಕರಾವಳಿಯ ಕೇಸರಿ ಮನೆಗೂ ಕೂಡ ಈಗ ಬಿರುಕು ಮೂಡಿದೆ. ಬಿಜೆಪಿ ಸಂಸದ ಶಾಸಕರ ಹಾಗೂ ಬೆಂಬಲಿಗರ ನಡುವೆ ಕಿತ್ತಾಟ ನಡೀತಾ ಇದೆ. ಬಿಜೆಪಿಯ ಸಂಸದರು ಶಾಸಕರ ಬೆಂಬಲಿಗರು ನಡುವೆ ಕಿತ್ತಾಟ ನಡೀತಾ ಇದೆ. ಎಂಪಿ ಬ್ರಿಜೇಶ್ ಚೌಟ ಹಾಗೂ ಎಂಎಲ್ಎ ವೇದವ್ಯಾಸ್ ಕಾಮತ್ ಅವರ ಬೆಂಬಲಿಗರ ನಡುವೆ ಜಟಾಪಟಿ ಆರಂಭವಾಗಿದೆ. ಬಿಜೆಪಿ ಬಣ ರಾಜಕಾರಣಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗ್ತಾ ಇದೆ. ಮಂಗಳೂರು ಸ್ಟ್ರೀಟ್ ಫುಡ್ ಫೆಸ್ಟ್ ಬಿಜೆಪಿಯಲ್ಲಿ ಇರುವಂತಹ ಬಣ ರಾಜಕೀಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಮಂಗಳೂರು ದಕ್ಷಿಣ ಬಿಜೆಪಿ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಸಂಸದ ಬ್ರಿಜೇಶ್ ಚೌಟ ಬೆಂಬಲಿಗನಿಂದ ಶಾಸಕ ಕಾಮತ್ಗೆ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಶಾಸಕ ಕಾಮತ್ಗೆ ಬ್ರಿಜೇಶ್ ಚೌಟ ಅವರು ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಂಪಿ ವರ್ಸಸ್ ಎಂಎಲ್ಎ ಬೆಂಬಲಿಗರ ನಡುವೆ ಇದೀಗ ವಾರ್ ಆರಂಭವಾಗಿದೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ಕಾಮತ್ ನೇತೃತ್ವದಲ್ಲಿ ಫೆಸ್ಟ್ ನಡೀತಾ ಇದೆ. ಇದು ಇಬ್ಬರು ನಾಯಕರ ನೇತೃತ್ವದಲ್ಲಿ ನಡೀತಾ ಇದೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕ ಕಾಮತ್ ಅವರ ಒಂದು ನೇತೃತ್ವದಲ್ಲಿ ಈ ಫುಡ್ ಫೆಸ್ಟ್ ನಡೀತಾ ಇದೆ. ಎಂಎಲ್ಎ ಕಾಮತ್ ಅವರ ಆಹ್ವಾನದ ಮೇರೆಗೆ ಬೆಂಬಲಿಗರ ಜೊತೆಯಲ್ಲಿ ಬ್ರಿಜೇಶ್ ಚೌಟ ಅವರು ಬಂದಿದ್ದರು. ಎಂಎಲ್ಎ ಕಾಮತ್ ಅವರು ಆಹ್ವಾನ ಕೊಟ್ಟಿದ್ದರು, ಹೀಗಾಗಿ ಬ್ರಿಜೇಶ್ ಚೌಟ ಬಂದಿದ್ದರು. ಈ ವೇಳೆ ಸಂಸದನನ್ನು ಸ್ಮರಣಿಕೆ ನೀಡಬೇಕು ಅಂತ ವೇದಿಕೆಗೆ ಶಾಸಕ ಕಾಮತ್ ಅವರು ಆಹ್ವಾನಿಸಿದರು. ವೇದಿಕೆ ಏರೋದಕ್ಕೆ ಸ್ಮರಣಿಕೆ ಸ್ವೀಕರಿಸೋದಕ್ಕೆ ಅಂತ ಸಂಸದ ಬ್ರಿಜೇಶ್ ಚೌಟ ನಿರಾಕರಣೆ ಮಾಡಿದ್ರು. ಇದೇ ವಿಚಾರಕ್ಕೆ ಚೌಟ ಬೆಂಬಲಿಗ ಹಾಗೂ ಶಾಸಕರ ನಡುವೆ ಮಾತಿನ ಚಕಮಕಿ ಆರಂಭವಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಎರಡೂ ಬಣಗಳು ಕೂಡ ಈಗ ಪೋಸ್ಟರ್ಗಳನ್ನು ಕೂಡ ಹಾಕ್ತಾ ಇದ್ದಾವೆ. ಎಡಿಟ್ ಮಾಡಿರುವಂತಹ ಒಂದು ಪೋಸ್ಟರ್ಗಳನ್ನು ಹಾಕಿ ಅವರು ಇವರೇನು ಮಾಡಿದರು, ಇವರು ಅವರಿಗೇನು ಮಾಡಿದರು, ಅದೇ ರೀತಿಯಾಗಿ ನೀವೇನು ಮಾಡ್ತಾ ಇದ್ದೀರಾ, ನಾವೇನು ಮಾಡ್ತಾ ಇದ್ದೀವಿ, ಈ ರೀತಿಯಾಗಿ ಈಗ ಬರೆದು ಹಾಕೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಬಣ ರಾಜಕಾರಣ ಕರಾವಳಿಗೂ ಕೂಡ ವಿಸ್ತರಣೆ ಆಗಿದೆ ಅನ್ನುವಂಥದ್ದಕ್ಕೆ ಇದೇ ಒಂದು ಘಟನೆ ಸಾಕ್ಷಿಯಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಸಂಸದರು ಹಾಗೂ ಶಾಸಕರ ನಡುವೆ, ಕಾರ್ಯಕರ್ತರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಾಗಿ ಒಬ್ಬರ ನಡುವೆ ಒಬ್ಬರು ಟಾಕ್ ವಾರ್ ಆರಂಭ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇದ್ದಂತಹ ಬಿರುಕು ಈಗ ಜಿಲ್ಲೆಗಳಿಗೂ ವಿಸ್ತರಣೆ ಆಗ್ತಾ ಇದೆಯಾ ಅಂತ? ಸಂತೋಷ್, ನಿಜವಾಗ್ಲು ಈ ಒಂದು ಬಿರುಕು ಅನ್ನುವಂಥದ್ದು ನಿನ್ನೆ ಮೊನ್ನೆದಲ್ಲ. ಇದೊಂದು ರೀತಿ ಬೂಜಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇತ್ತು. ಇದು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಸದ್ದು ಮಾಡಿತ್ತು. ಯಾವಾಗ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ತಪ್ಪಿತ್ತು, ಅದಾದ ಬಳಿಕ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಸಂಸದ ಅಂತ ಘೋಷಣೆ ಆಗುತ್ತೆ. ಇದಾದ ಬಳಿಕವೂ ಕೂಡ ಒಂದಿಷ್ಟು ಬಣ ಬಡಿದಾಟ, ಅಂದ್ರೆ ಈ ಬೆಂಬಲಿಗರ ನಡುವಿನ ಒಂದು ಬಣ ಬಡಿದಾಟವನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಎಲ್ಲೂ ಕೂಡ ನಾಯಕರು ಪರೋಕ್ಷವಾಗಿ ತಮ್ಮಲ್ಲಿರುವಂತಹ ಅಸಮಾಧಾನಗಳನ್ನ ಹೊರಹಾಕಿರುವಂತದ್ದು ಬಹಳ ಕಡಿಮೆ. ನಿನ್ನೆ ಕೂಡ, ಅಂದ್ರೆ ಈ ಮಂಗಳೂರಿನಲ್ಲಿ ಏನು ಫುಡ್ ಫೆಸ್ಟ್ ನಡೀತಾ ಇದೆ, ಸ್ಟ್ರೀಟ್ ಫುಡ್ ಫೆಸ್ಟ್, ಇದಕ್ಕೆ ಮೊನ್ನೆ ಚಾಯ್ವಾಲ ಡಾಳಿ ಬಂದು ಒಂದು ಬಹಳ ಸದ್ದು ಮಾಡಿತ್ತು ಒಂದು ಫುಡ್ ಫೆಸ್ಟ್. ಇದರೊಂದಿಗೆ ನಿನ್ನೆ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಕೂಡ ಇಲ್ಲಿಗೆ ಭೇಟಿ ನೀಡಿದ್ರು. ಇದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇದಕ್ಕೆ ನಿನ್ನೆ ಸಂಸದರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂತ ಸಂದರ್ಭ ಶಾಸಕರು ಒಂದು ಗೌರವಾರ್ಥವಾಗಿ ಅವರನ್ನ ವೇದಿಕೆಗೆ ಕರೆದು ಸ್ಮರಣಿಕೆಯನ್ನ ನೀಡಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಇದರೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾರೆ, ಸ್ವಾಗತವನ್ನ ಕೊಡ್ತಾರೆ. ಆದ್ರೆ ಇದನ್ನ ಬ್ರಿಜೇಶ್ ಚೌಟ ಅವರು ನಯವಾಗಿ ತಿರಸ್ಕರಿಸ್ತಾರೆ. ನಾವು ವೇದಿಕೆಗೆ ಬರೋದಿಲ್ಲ ಅನ್ನುವಂಥದ್ದು. ಅವರ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಇನ್ನು ರಹಸ್ಯವಾಗಿ ಇದೆ, ಯಾಕೆ ಹೋಗಿಲ್ಲ ಅವರು ಅನ್ನುವಂಥದಕ್ಕೆ. ಈ ಸಂದರ್ಭ ಶಾಸಕರು ಇನ್ನಷ್ಟು ಒತ್ತಾಯ ಮಾಡಿದ ಸಂದರ್ಭ ಈ ಬ್ರಿಜೇಶ್ ಚೌಟರೊಂದಿಗೆ ಬಂದಂತಹ ಒಂದು ಬೆಂಬಲಿಗೆ ಏನಿದ್ದಾನೆ ಈತನಿಗೂ ಮತ್ತು ಶಾಸಕರಿಗೂ ಒಂಥರ ಮಾತಿನ ಚಕಮಕಿ ಅನ್ನೋದು ನಡೆದಿದೆ. ಅಂದ್ರೆ ಈತ ಮಧ್ಯ ಬಾಯಿ ಹಾಕ್ತೇನೆ ಅಂತ ಹೇಳಲಾಗುತ್ತೆ. ಸಂಸದರು ಬರೋದಿಲ್ಲ ವೇದಿಕೆಗೆ, ಅವ್ರಿಗೆ ಒತ್ತಾಯ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಏನೋ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ಅಂತ ಹೇಳಲಾಗುತ್ತೆ. ಈ ಸಂದರ್ಭ ಶಾಸಕರು ಮತ್ತು ಬೆಂಬಲಿಗರ ನಡುವೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಇದು ಒಂದು ಜಾಸ್ತಿ ಆಗುತ್ತೆ. ಅಲ್ಲಿ ಶಾಸಕರ ಬೆಂಬಲಿಗರು ಅದಕ್ಕೆ ಸೇರ್ಕೊಳ್ತಾರೆ. ಶಾಸಕರ ಬೆಂಬಲಿಗರು ಮತ್ತು ಸಂಸದರ ಬೆಂಬಲಿಗರ ನಡುವೆ ಈ ಒಂದು ಜಟಾಪಟಿಯನ್ನು ನಡೆಯುತ್ತೆ. ಇದು ನಿನ್ನೆಗೆ ಮುಕ್ತಾಯವಾಗೋದಿಲ್ಲ. ನಿನ್ನೆ
ನಿನ್ನೆ ಅಂತ್ಯವಾಗೋದಿಲ್ಲ, ಇವತ್ತು ಕೂಡ ಇದು ಕಂಟಿನ್ಯೂ ಆಗಿದೆ. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟರ್ ಬಾರ್ ಈಗ ಸ್ಫೋಟಗೊಂಡಿರುವಂತದ್ದು. ಇದು 3ನೇ ಪ್ರಕರಣ ಸಂತೋಷ್. ಈ ಹಿಂದೆ ಟಿಕೆಟ್ ಘೋಷಣೆ ಸಂದರ್ಭ ಮತ್ತು ಕಳೆದ ಬಾರಿ ನವರಾತ್ರಿ ಸಂದರ್ಭದಲ್ಲಿ ತಿರಿನಡಿಕೆ ಸಂದರ್ಭದಲ್ಲೂ ಕೂಡ ಇದೇ ತರ ಜಟಾಪಟಿ ನಡೆದಿತ್ತು. ಈಗ ಮತ್ತೆ ಫುಡ್ ಫೇಸ್ದಲ್ಲೂ ಕೂಡ ಇದು ನಡೆದಿರುವಂತದ್ದು. ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಈ ಪೋಸ್ಟ್ ನಲ್ಲಿ ಸಂಸದ ಬ್ರಿಜೇಶ್ ಚೌಟರೆ, ನೀವು ಎಂತ ನೀಚರನ್ನ ಸಾಕ್ತಾ ಇದ್ದೀರಾ ಅಂತ ಈ ಶಾಸಕರ ಬೆಂಬಲಿಗರು ಪ್ರಶ್ನೆಯನ್ನ ಮಾಡಿರುವಂತದ್ದು. ಆ ಪೋಸ್ಟರ್ ಈಗ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ಗುದ್ದಾಟಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕೆ ಯಾವ ರೀತಿ ಸಂಸದರು ಶಾಸಕರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಅಥವಾ ಈ ಬಣಬಡಿದಾಟ ಮುಂದುವರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ವಾದ ವಿವಾದ ಅನ್ನುವಂಥದ್ದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರಗೊಳ್ತಾ ಇದೆ. ಧನ್ಯವಾದಗಳು ಆದಿತ್ಯ, ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀಚರು, ಹೀನರು ಅನ್ನುವಂತಹ ಪದಗಳನ್ನು ಬಳಕೆ ಮಾಡಿ ಬರೆಯಲಾಗ್ತಾ ಇದೆ ಅಂತಂದರೆ ಎಷ್ಟರ ಮಟ್ಟಿಗೆ ಈ ಒಂದು ಆಂತರಿಕ ಕಲಹ ತಾರಕಕ್ಕೇರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಕಲ್ಪಿಸ್ಕೊಳ್ಬಹುದು. ಈವರೆಗೆ ಕೇವಲ ರಾಜಕಾರಣದಲ್ಲಿ BJPಯ ಒಂದು ಆಂತರಿಕ ಕಲಹ ಇರುವಂಥದ್ದು, BJPಯಲ್ಲಿ ಒಡಕು ಇರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿತ್ತು. ಈಗ ಇದು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಆಗ್ತಾ ಇದೆ. ಈಗ ಕರಾವಳಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ಸಂಸದ ಬ್ರಿಜೇಶ್ ಚೌಟ, ಅದೇ ರೀತಿಯಾಗಿ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರ ನಡುವೆ ಒಂದು ರೀತಿಯಾಗಿ ಈಗ ಟಾಕ್ ವಾರ್ ಶುರುವಾಗ್ತಾ ಇದೆ, ಅವರ ಕಾರ್ಯಕರ್ತರ ನಡುವೆ. ಈಗ ಸದ್ಯಕ್ಕೆ ನಾವು ನೋಡಿದ್ದೇ ಆದರೆ, ಒಂದು ವೇಳೆ ನಾಯಕರು ಇದರಿಂದ ಏನಾದರೂ ಅಸಹಮತಿ ಇದ್ದಿದ್ದೇ ಆದರೆ ಕಾರ್ಯಕರ್ತರಿಗೆ ತಿಳಿ ಹೇಳಬೇಕಾಗಿತ್ತು, ಈ ರೀತಿಯಾಗಿ ಮಾಡಬೇಡಿ, ಸರಿಯಲ್ಲ ಅಂತ. ಆದರೆ ಬ್ಯಾನರ್ಗಳನ್ನು, ಪೋಸ್ಟರ್ಗಳನ್ನು ಎಡಿಟ್ ಮಾಡಿ ಹಾಕಲಾಗ್ತಾ ಇದೆ. ಹೀಗಾಗಿ ಈಗ ಇದು ಆಂತರಿಕ ಕಲಹ ಏನಿದೆ ಇದು ಬಹಿರಂಗ ಕೂಡ ಆಗ್ತಾ ಇದೆ. ಹೀಗಾಗಿ ಹಿರಿಯ ನಾಯಕರು, BJPಯ ಹಿರಿಯ ನಾಯಕರು ಈ ಆಂತರಿಕ ಕಲಹಕ್ಕೆ ಯಾವಾಗ ಇತಿಶ್ರೀ ಹಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.